ಗುರುಜಿ, ನೀವು ವಿವರಿಸೋ ಪರಿ ಹೇಗಿದೆ ಅಂದ್ರೆ ನಿಜವಾಗ್ಲೂ ನಾವು ಆ ಕ್ಷೇತ್ರಕ್ಕೆ ಹೋಗಿದ್ದೀವೇನೋ, ನಿಜವಾಗ್ಲೂ ಸ್ನಾನ ಮಾಡ್ತಿದ್ದೀವೇನೋ, ಮುಂದೇನ್ ಮಾಡ್ಬೇಕು ಅಂತ ಯೋಚಿಸ್ತಿರೋ ಹಾಗೆ ಭಾಸವಾಗ್ತಿದೆ. ಮುಂದೆ ಗುರುಜಿ. ಖಂಡಿತ ನೀವೆಲ್ಲ ಆ ಯೋಚನೆಯಲ್ಲಿ ತಲ್ಲೀನರಾಗಿದ್ದೀರಾ, ಬಹಳ ಸಂತೋಷ. ಆದರೆ ಒಂದು ಮುಖ್ಯವಾದ ವಿಚಾರವನ್ನು ತಿಳಿಸ್ಬೇಕು. ಇವತ್ತು ಭರತ ಹುಣ್ಣಿಮೆ. ಈ ಭರತ ಹುಣ್ಣಿಮೆಯಲ್ಲಿ ಪ್ರತಿಯೊಬ್ಬರಿಗೂ ಜ್ಞಾಪಕ ಇರಬೇಕು, ಭಾರತ ದೇಶದ ಇಡೀ ಜಗತ್ತಿನ ಭೂಗರ್ಭದಲ್ಲಿರ್ತಕ್ಕಂಥ ಅಂದರೆ ಅರ್ತ್ ಕೋರ್ ಅಂತ ಏನು ಕರಿತೀವಿ, ಭೂಮಿಯ ತತ್ವಗಳು ಅಂದರೆ ಬುಧ ವಕ್ರವನ್ನು ತಾನು ತ್ಯಾಗ ಮಾಡದೆ, ವಕ್ರ ತ್ಯಾಗ ಇಲ್ಲದೆ ವಕ್ರ ಪ್ರಾರಂಭ ಆಗೋಗಿದ್ದಾನೆ. ಆ ವಕ್ರ ಪ್ರಾರಂಭ 6 ತಿಂಗಳ ಕಾಲ ಹೀಗೆ ನಿಧಾನವಾಗಿ ಹೋಗ್ತಾ ಇದ್ದಾನೆ. ಆದರೆ ಈ ಹೋಗ್ತಾ ಇರತಕ್ಕಂಥ ಘಟನೆಗೆ ಯಾರು ಸಾಕ್ಷಿ, ಯಾರು ಹೊಣೆ ಅಂದರೆ ಯಾರ ಕೈಯಲ್ಲೂ ಹೇಳೋಕ್ಕೆ ಸಾಧ್ಯವಿಲ್ಲ. ಆದರೆ ಭಗವಂತ ನಿಷ್ಠಾನುಷ್ಠಾನಕ್ಕೆ ಏನಾದರೂ ಅಲ್ಲೋಲ ಕಲ್ಲೋಲವಾಗುತ್ತಾ ಇದೆಯಾ ಅಂದರೆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡತಕ್ಕಂಥ ನಾವುಗಳು ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟು ಮಟ್ಟಿಗೆ ಆ ದೀಪೋತ್ಸವವನ್ನು ಪ್ರಾರಂಭಪೂರ್ವಕವಾಗಿ ದೀಪಗಳನ್ನು ಹಚ್ಚೋ ವಿಚಾರಗಳನ್ನು ತಿಳಿಸಿದ್ವಿ. ಆದರೆ ಇವತ್ತಿನ ದಿವಸ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ದೇವಾಲಯಗಳು, ಎಲ್ಲರೂ ಯಾರು ಕಾರ್ಯಕ್ರಮಗಳು ನೋಡ್ತಾ ಇದ್ದೀರಾ, ಅರ್ಚಕ ವೃಂದಗಳಾಗಲಿ ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಪತ್ನಿಗಳು ನೋಡ್ತಾ ಇದ್ದರೆ ನಿಮ್ಮ ಯಜಮಾನರುಗಳ ವಿಚಾರ ತಿಳಿಸೋದಾಗಲಿ, ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ, ಮುಜರಾಯಿ ವ್ಯವಸ್ಥಿತವಾಗಿರ್ತಕ್ಕಂಥ ವಿಚಾರಗಳಾಗಲಿ, ನಾನು ಶಿವಮೊಗ್ಗದಲ್ಲೂ ಕೂಡ ಈಶ್ವರಪ್ಪ ಅವರಿಗೆ ವಿಚಾರಪೂರ್ವಕವಾಗಿ ತಿಳಿಸಿದ್ದೀನಿ. ಏನಂತ, ಸರ್ಕಾರದ ಆದೇಶವನ್ನೇ ಹೊರಡಿಸಿ ಎಲ್ಲ ಮುಜರಾಯಿ ದೇವಸ್ಥಾನಗಳನ್ನು ದಯವಿಟ್ಟು ಬಾಗಿಲನ್ನು ತೆಗೆಸಿ ಅಂತ. ಯಾತಕ್ಕೆ ಅಂದರೆ ಈ ಬಾಗಿಲನ್ನು ತೆಗೆಸಿದಾಗ ಅಷ್ಟೂ ಜನಕ್ಕೆ ಅನುಕೂಲವಾಗುತ್ತೆ, ದೇವರ ಸಾನ್ನಿಧ್ಯಗಳಿಗೆ, ದೇವರ ಶಕ್ತಿಗಳಿಗೆ ಪರಿಪೂರ್ಣವಾಗಿ ಇನ್ನಷ್ಟು ಶಕ್ತಿ ಸಿಗುತ್ತೆ, ಇನ್ನಷ್ಟು ಕಳೆ ಸೇರುತ್ತೆ ಅಂತ. ಕರ್ನಾಟಕ ರಾಜ್ಯಾದ್ಯಂತ, ಪಕ್ಕದಲ್ಲಿರ್ತಕ್ಕಂಥ ಕ್ಷೇತ್ರಾದ್ಯಂತ ಎಲ್ಲರಿಗೂ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ, ನಿಮ್ಮ ಪಕ್ಕದ ರಾಜ್ಯ ಅಲ್ಲದೆ ಪರದೇಶದಲ್ಲಿ, ನಮ್ಮ ದೇಶದಲ್ಲಿ, ವಿಶೇಷವಾಗಿ ಹಿಮಾಲಯದಲ್ಲಿ ರಾಮದೇವ್ ಬಾಬಾ ಅವರು ಹೋಗಿ ಆ ದೀಪವನ್ನು ಬೆಳಗಿಸ್ತಕ್ಕಂಥ ಅವಕಾಶವನ್ನು ಹಿಮಾಲಯದಲ್ಲೇ ಎಷ್ಟೋ ಋಷಿಮುನಿಗಳು ಹೋಗಿ ಬರ್ತಾ ಇದ್ದಾರೆ, ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಆದ್ದರಿಂದ ನೀವುಗಳೆಲ್ಲ ಭಾರತ ದೇಶ ಒಂದೇ ಅಲ್ಲ, ಪ್ರಪಂಚಾದ್ಯಂತ ಎಲ್ಲ ಧರ್ಮದವರು ಚೆನ್ನಾಗಿರಲಿ. ಮುಸಲ್ಮಾನರೆಲ್ಲ ನಮಾಜ್ಗಳನ್ನು ಮಾಡಿ ಆ ಸಮಯಕ್ಕೆ ದಯವಿಟ್ಟು ಎಲ್ಲೋ ಕ್ಯಾಂಡಲ್ಸ್ ಹಂಚಿ, ಕ್ರೈಸ್ತ ಧರ್ಮದವರು ಯಾತ್ರೆಯನ್ನು ಮುಖಾಂತರವಾಗಿ, ಅಭಿಷೇಕಗಳ ಮುಖಾಂತರವಾಗಿ ಜೈನ ಧರ್ಮದವರು ಆಚರಿಸಿ, ಪಾರ್ಸಿಗಳು ಅಗ್ನಿ ಕಾರ್ಯವನ್ನು ಮಾಡ್ತಾರೆ, ಆ ಅಗ್ನಿ ಪ್ರವೇಶ ಪೂರ್ವಕವಾಗಿ ಅಗ್ನಿಯನ್ನು ನಮಸ್ಕರಿಸ್ತಾ ದೀಪಗಳನ್ನು ಅಗ್ನಿಗೆ ಸಮರ್ಪಿಸಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ. ಈ ರೀತಿಯಾಗಿ ಗುರುದ್ವಾರದಲ್ಲಿ ವಿಶೇಷವಾಗಿ ಗುರುದುವಾ ಅಂತ ಓದ್ತಾರೆ, ಆದ್ದರಿಂದ ಅದನ್ನು ಓದಿ ಅಷ್ಟೂ ಜನಕ್ಕೆ ಲೋಕ ರಕ್ಷಣೆ ಆಗಲಿ ಅಂತ ಎಲ್ಲ ಧರ್ಮದವರು ಸೇರಿ ಮಾಡಲಿ ಅಂತ ಈ ಮುಖಾಂತರ ನಿಮ್ಮಲ್ಲಿ ಪ್ರತಿಪೂರ್ವಕವಾಗಿ ಪ್ರತ್ಯೇಕವಾಗಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಷ್ಟೂ ಜನದಲ್ಲಿ ಲೋಕ ಸಂಖ್ಯೆಯನ್ನು ಖಂಡಿತವಾಗಲೂ ಮಾಡಿ. ಒಂದು ವಿಚಾರ, ಇಡೀ ದೇಶದ ಅಭಿಮಾನವನ್ನು ಇಟ್ಕೊಂಡಿರುವ ಕೊನೆಯ ದಿವಸದಲ್ಲಿ ಭಾರತದ 22ನೇ ತಾರೀಕು ಅಂದರೆ ಆವತ್ತಿನ ದಿವಸ ಬುಧ ವಕ್ರವನ್ನು ಪ್ರಾರಂಭ ಮಾಡಿಬಿಡ್ತಾನೆ. ಅಂದರೆ ಇವತ್ತು ಪೌರ್ಣಿಮೆಯಿಂದ ಆವತ್ತಿನವರೆಗೂ, ಅದಾದ ಮೇಲೆ 6 ತಿಂಗಳ ಕಾಲ ಒಂದೇ ಕಡೆ ಕೂತ್ಕೊತಾನೆ. ಭೂಮಿಯಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಸಾಕಷ್ಟು ಜನ ಹೊಣೆಯಾಗ್ತಾರೆ, ಸಾಕಷ್ಟು ಜನ ಎಷ್ಟೋ ಅಲ್ಲೋಲ ಕಲ್ಲೋಲವಾಗುತ್ತೆ. ಇದು ಭಯ ಭೀತಿಗಿಂತ ದೇವರ ಪ್ರಾರ್ಥನೆ ಒಂದು ಬಿಟ್ಟರೆ ನಮ್ಗಳ ಕೈಯಲ್ಲಿ ಇನ್ನೇನೂ ಇಲ್ಲ. ಆದ್ದರಿಂದ ಇವತ್ತು ಆ ಧರ್ಮ ಜಾಗೃತಿಯನ್ನು ಕೊನೆಯ ಬಾರಿಗೆ ಪೌರ್ಣಮಿ ಪೂರ್ಣಚಂದ್ರನು ತಲೆಯೊಳಗೆ ಹೋಗಿ ಅಷ್ಟೂ ಜನ ಚಂದ್ರನ ಮನೋಕಾರಕ್ಕಾಗಿ ಆಗಲಿ ಅಂತ ಈ ಮುಖಾಂತರ ಹೇಳ್ತಾ ರಾಮೇಶ್ವರ ಯಾತ್ರೆಗೆ ಹೋಗೋಣ. ಆ ರಾಮೇಶ್ವರ ಯಾತ್ರೆಯಲ್ಲಿ ಸ್ನಾನಗಳನ್ನು ಮಾಡತಕ್ಕಂಥ ಸಪ್ತಮಾತ್ರೆಗೆ ಸಮೇತವಾಗಿ ಸಪ್ತ ಋಷಿಗಳಿಗೆ ಹೋಗೋಣ. ಸಪ್ತ ಋಷಿಗಳಲ್ಲಿ ಗೌತಮ ಋಷಿಗಳ ಮೊದಲನೇ ಸ್ನಾನ ಬಂತು. ಗೌತಮ ಋಷಿಗಳ ನಂತರ ಅಗಸ್ತ್ಯ ಸ್ನಾನ ಬಂತು. ಅಗಸ್ತ್ಯ ಸ್ನಾನ ಆದ ಮೇಲೆ ಇದೆಲ್ಲನೂ ನೋಡಿ ಯಾವ ಕಾಲಕ್ಕೂ ಬಾವಿಗಳಲ್ಲ, ಇದನ್ನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಕರ್ಕೊಂಡು ಹೋಗ್ತಾರೆ, ಆ ಇನ್ನೊಂದು ಮೂಲೆಯಿಂದ ಮತ್ತೆ ಈ ಮೂಲೆಗೆ ಕರ್ಕೊಂಡು ಬರ್ತಾರೆ. ಅಂದರೆ ಒಳಗಡೆ ಹೋದರೆ ಇಷ್ಟು ಪ್ರಾಕಾರವಿದೆಯಾ, ಈ ಪ್ರಾಕಾರದಿಂದ ಆ ಪ್ರಾಕಾರಕ್ಕೆ ಹೋಗೋವರೆಗೂ ಇಷ್ಟು ದೂರ ಹೋಗಿ ಸ್ನಾನ ಮಾಡಬೇಕಾ? ಆದರೆ ನಮಗೆ ಗೊತ್ತಿಲ್ಲದೆ ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ನೀವು ಅದನ್ನು ನೋಟ್ ಮಾಡ್ಕೋಬೇಕು, ಅದ್ರ ಮೇಲೆ ನಂಬರ್ಗಳು ಬರೆದು ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಆ ಸ್ನಾನಕ್ಕೆ ಹೋಗಬೇಕಾದ್ರೆ ಇದೇ ರೂಟಲ್ಲಿ ಹೋಗಿ ಆ ಸ್ನಾನ ಮಾಡಿಕೊಂಡು ಬರ್ತಾ ಇದ್ರು. ಅಕಸ್ಮಾತ್ ಜನಗಳ ರಶ್ಯು ಅಂದರೆ ಕಮ್ಮಿ ಇದ್ದರೆ, ಜನಸಂಖ್ಯೆ ಆವತ್ತಿನ ದಿವಸ ಕಮ್ಮಿ ಇದ್ದರೆ ಗೊತ್ತೇ ಆಗಲ್ಲ, ಎಲ್ಲೋ 4 ಜನ ಅಲ್ಲೆಲ್ಲೋ ಸ್ನಾನ ಮಾಡ್ತಿದ್ದಾರೆ, ಹಿಂಗೆ ಬರ್ತಾರೆ. ಕೆಲವರು ಮಧ್ಯಾಹ್ನದಲ್ಲಿ ಸ್ನಾನ ಮಾಡ್ತಾರೆ, ಕೆಲವರು ಸಾಯಂಕಾಲ. ಆದರೆ ಬೆಳಗಿನ ಜಾವನೇ ಸ್ನಾನ ಮಾಡಿಬಿಟ್ರೆ ಏನು ಯೋಚನೆ ಇಲ್ಲ. ಅಂದರೆ ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಸಮೇತವಾಗಿ ಆ ಮಾಧ್ಯಾಹ್ನದಲ್ಲಿ ಮಹೇಶ್ವರನ ಅಭಿಷೇಕವನ್ನು ನೀವೆಲ್ಲ ನೋಡ್ಬೋದು. ಅದಕ್ಕೆ ಪ್ರಾತಃ ಕಾಲದಲ್ಲಿ ಮುಗಿಸ್ಕೋಬೇಕು ಅಂತ ಹೇಳೋದು. ಯಾಕೆಂದರೆ ಬೆಳಗಿನ ಜಾವದಲ್ಲಿ ಇನ್ನೊಂದು ವಿಶೇಷವಾಗಿರೋ ದರ್ಶನ ಇದೆ, ಅದರ ವಿಚಾರ ತಿಳಿಸ್ತೀನಿ. ಈಗ ಸಪ್ತ ಋಷಿಗಳ ಸ್ನಾನ. ಇಲ್ಲಿ ಕಲ್ಯಾಣಿ 3, ಅಗಸ್ತ್ಯರದು, ಗೌತಮ ಋಷಿದು, ವಸಿಷ್ಠ ಋಷಿದು. ಈ 3 ಜನ ಕಲ್ಯಾಣಿ, ಮಿಕ್ಕಿದವ್ರದೆಲ್ಲ ಬಾವಿ. ಆ ಬಾವಿಗಳಲ್ಲಿ ಸ್ನಾನ ಮಾಡಬೇಕಾದ್ರೆ ಈಗಲೂ ಹೇಳಿದ್ದೀನಿ, ಸರ್ಪಗಳು ಓಡಾಡ್ತಿರುತ್ತವೆ. ಅಂದರೆ ನಿಜವಾದ ಹಾವುಗಳು ರಂಧ್ರದ ಮುಖಾಂತರವಾಗಿ ಓಡಾಡ್ತಿರುತ್ತೆ. ಇದು ಹಳೆಯ ಕಾಲದ ಮರಳಿನ ಭಾಗದಲ್ಲಿ ದೇವಸ್ಥಾನ ಕಟ್ಟಿರೋದು. ಆದ್ದರಿಂದ ಒಳಭಾಗದಲ್ಲಿ ಎಷ್ಟೋ ದೊಡ್ಡ ದೇವಾಲಯ ಆಗಿರೋದ್ರಿಂದ ಆ ಸರ್ಪಗಳಿರುತ್ತೆ. ಆದರೂ ಸಹ ನೀರು ಹಾಕ್ತಾನೆ, ಗೆಳಿತಾನೆ, ನೀವೇ ಸ್ಪಷ್ಟವಾಗಿ ನೋಡ್ಬೋದು. ಅಂದರೆ ನೋಡಿ, ಆ ಸರ್ಪಗಳು ವಾಸವಾಗಿರೋದ್ರಿಂದ ನೀರನ್ನು ತೆಗೆದು ನಮ್ಗೆ ಹಾಕಿದಾಗ ಸರ್ಪದೋಷಗಳು, ಚರ್ಮ ವ್ಯಾಧಿಗಳು, ನಮ್ಮಲ್ಲಿರ್ತಕ್ಕಂಥ ಒಳಭಾಗದಲ್ಲಿ ಎಂಥ ರೋಗಗಳಿರಲಿ
ಸರ್ವದಾ ನಿವಾರಣೆ ಆಗುತ್ತೆ. ಆದ್ರಿಂದ ಆ ತೀರ್ಥ ಕೂಡ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಯಾವ ಕಾಲಕ್ಕೂ ಕುಡಿಬಾರ್ದು ಅಂತಲ್ಲ, ತೀರ್ಥವನ್ನು ನೀವು ಸ್ನಾನ ಮಾಡಿದಾಗ ಅಂತ ಒಂದು ತೀರ್ಥವನ್ನು ಸ್ವಲ್ಪ ತಗೊಂಡ್ಬಿಡ್ಬೇಕು. ಇಲ್ಲದೇ ಏನು ಮಾಡ್ತಾರೆ ಗೊತ್ತಾ, ತಿರುಗಿ ನಿಮಗೋಸ್ಕರ ಹಾಕೊಂಡು ಕುತ್ಕೊಳ್ಳಲ್ಲ ಅಲ್ಲಿ ತೀರ್ಥನ. ಆ ಸ್ನಾನವನ್ನು ಮಾಡುವಾಗಲೇ ಒಂದು ಸ್ವಲ್ಪ ತೀರ್ಥನ ಹೀಗೆ ಹಾಕೊಂಡ್ಬಿಡ್ಬೇಕು. ಒದ್ದೆ ಆಗಿರುತ್ತೆ ಮೈ, ಆದ್ರಿಂದ ಗಂಭೀರವಾಗಿ ನೀರು ನಡ್ಕೊಂಡು ಹೋಗ್ಬೇಕಾದ್ರೆ ಹೆಜ್ಜೆಗಳು ಹಾಕೋದು ಜಾಗೃತಿಯಾಗಿ ಹೋಗಿ. ಮಕ್ಕಳ ಜೊತೆಗೆ ಬಾಟಲ್ನ ತುಂಬಿಸ್ಕೊಳ್ಳೋದು ಮರಿಬೇಡಿ. ಒಂದೊಂದು ತೀರ್ಥವೂ ಶೇಖರಣೆ ಆಗಬೇಕು. 7 ಎಷ್ಟಾಯಿತು? 14 ಲೋಕಗಳನ್ನ ತೋರಿಸಾಯಿತು. ಲಕ್ಷ್ಮೀ ಸರಸ್ವತಿ ಪಾರ್ವತಿ ತ್ರಿಕಾಲಗಳನ್ನು ತೋರಿಸಿರ್ತಕ್ಕಂಥ ತ್ರಿಶಕ್ತಿಗಳನ್ನು ತೋರಿಸಾಯಿತು. 14 3 ಎಷ್ಟಾಗೋಯ್ತು? 17 ವಿಶೇಷವಾಗೋಯ್ತು.